Hello everyone, this is Deepthi. So previous ವಿಡಿಯೋದಲ್ಲಿ ನಾನು ಸಾಲಿಡ್ ಸ್ಟೇಟ್ ಪ್ರಾಬ್ಲಮ್ಸ್ ಬಗ್ಗೆ ಮಾಡಿದ್ದೆ ನಾನು. ಸೊ 2 ಮಾರ್ಕ್ಸ್ಗೆ ಹೇಗೆ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಡಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡಿರೈವೇಷನ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಬಗ್ಗೆ. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ BCC, FCC ಆ್ಯಂಡ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ಸೊ ಇದು 3 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸು. ಈ ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ ಅದು ಡಿರೈವೇಷನ್, ದಟ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ BCC, FCC ಆ್ಯಂಡ್ ಸಿಂಪಲ್ ಕ್ಯೂಬಿಕ್. ಸೊ ನಿಮ್ಗೆ ಇವಾಗ ಎಕ್ಸಾಮ್ ತುಂಬಾ ಹತ್ರ ಬರ್ತಿರೋದ್ರಿಂದ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ನ ಕಂಪ್ಲೀಟ್ ಅಂತಂದ್ರೆ ಯಾವ್ದಾವ್ ಕ್ವಶನ್ಸ್ ಹೇಗೆ ಅರೈಸ್ ಆಗುತ್ತೆ ಮತ್ತೆ ಹೇಗೆ ನಾವು ಸಾಲ್ವ್ ಮಾಡಬೇಕು ಅನ್ನೋ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಗನೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲಾ ಚಾಪ್ಟರ್ಸ್ ನ ಬೇಗ ಕವರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಬೇಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ಇದ್ರೆ ಮಾತ್ರ ನಾನು ನ್ಯೂಮರಿಕಲ್ಸ್ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಪಾರ್ಟ್ ಆಗಿ ಡಿವೈಡ್ ಮಾಡಿ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ತುಂಬಾ ಕಾನ್ಶಿಯಸ್ ಆಗಿ ನೋಡಿ, ಯಾಕಂದ್ರೆ ಡಿರೈವೇಷನ್ ಮಾಡ್ತಾ ಇರೋದು ಡಿರೈವ್ ಮಾಡ್ತಿರೋದನ್ನ ನಾವು ಬಹೆಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅರ್ಥ ಮಾಡ್ಕೊಂಡು ಅದನ್ನ ಕಲೀರಿ. ಸೊ ಅವಾಗ ನಿಮ್ಗೆ ಈಸಿ ಅನ್ಸುತ್ತೆ. ಸೊ ಹಾಗಾಗಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿತ್ತು ಅಂತಾನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೆಗ್ಯುಲರ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ ಪ್ರೆಸ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ಲೈಟ್ ಅಪ್. Packing efficiency in simple cubic lattice. So packing efficiency in simple cubic lattice ಅಂತಂದ್ರೆ simple cubic ಅಂತಂದ್ರೆ so the particles are present at each corners. Particles ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂದ್ರೆ ಕಾರ್ನರ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಹೇಳಿದ್ರೆ ಸೊ ಮಾಲಿಕ್ಯೂಲ್ಸ್ ಒಂದು ಕ್ಯೂಬ್ ಒಳಗಡೆ ಎಷ್ಟು ಆಟಮ್ಸ್, ಸೊ ಎಷ್ಟು ಆಟಮ್ಸು ಆಕ್ಯುಪೈ ಮಾಡ್ಕೊಂಡಿದೆ ಸ್ಪೇಸ್ನ, ಅದನ್ನ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಇವಾಗ ಫಿಗರ್ ಬಿಡಿಸ್ತೀನಿ. ಇದು ಡಿರೈವೇಷನ್ 3 ಮಾರ್ಕ್ಸ್ ಕೇಳ್ತಾರೆ ಇದನ್ನ. ಸೊ ಫಿಗರ್ ಬಿಡಿಸೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ಹೇಗೆ ಬಿಡಿಸ್ಕೋಬೇಕು ಅಂತ ನೋಡ್ಕೋಬೇಕು. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್. ಸೊ ಇದು ಕ್ಯೂಬಿಕ್, ಪ್ರತಿಯೊಂದು ಕಾರ್ನರ್ಸ್ ಅಲ್ಲಿ ಪಾರ್ಟಿಕಲ್ಸ್ ಇರೋದನ್ನ ನಾವು ಸಿಂಪಲ್ ಕ್ಯೂಬಿಕ್ ಅಂತ ಕರಿತೀವಿ. ಸೊ ಇವಾಗ ಇಲ್ಲಿ ಪ್ರತಿ ಎಡ್ಜಸ್ ನಾವು ಎ ಅಂತ ತಗೊಳ್ತೀವಿ. ಪ್ರತಿ ಎಡ್ಜಸ್ ನ ಎ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಇದನ್ನ ಎಡ್ಜ್ ಲೆಂತ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾನು ಒಂದು ಎಡ್ಜಸ್ ನ ತಗೊಂಡು ಅದರಲ್ಲಿರೋ ಪಾರ್ಟಿಕಲ್ ನಾನು ಬರೀತಾ ಇದ್ದೀನಿ. ಸೊ ಈ ಎಡ್ಜ್ ಅಲ್ಲಿ ನಿಮಗೆ 2 ಪಾರ್ಟಿಕಲ್ ಇದೆ. ಓಕೆನಾ, 2 ಪಾರ್ಟಿಕಲ್. ಸೊ ಈ ಎಡ್ಜ್ ನಾನು ಇವಾಗ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಡಿರೈವೇಷನ್ ಬರ್ಕೊಳ್ಳೋದು, ಹೇಗೆ ಮಾಡೋದು ಅಂತಂದ್ರೆ ಫಸ್ಟ್ ಕನ್ಸಿಡರ್ ದಿ ಎಡ್ಜ್ ಲೆಂತ್. ಕನ್ಸಿಡರ್ ಎಡ್ಜ್ ಲೆಂತ್ ಎ ಅಂಡ್ radius of particle, radius of each particle, that is r. ಸೊ ಎಡ್ಜ್ ಲೆಂತ್ ತಗೋತಿದ್ದೀನಿ ಎ. ಅದರಲ್ಲಿ ಒಂದೊಂದು ಎಡ್ಜಸ್ ಅಲ್ಲಿ ಎಷ್ಟು ಪಾರ್ಟಿಕಲ್ ಇದೆ? 2 ಪಾರ್ಟಿಕಲ್ ಇದೆ. ಅದ್ರದ್ದು ರೇಡಿಯಸ್ ಆರ್ ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಈ ಎಡ್ಜ್ ಅಲ್ಲಿ ಎಷ್ಟು ರೇಡಿಯಸ್ ಸಿಗ್ತಾ ಇದೆ ನಮಗೆ? 2 ಪಾರ್ಟಿಕಲ್ ಅಲ್ಲಿ 2 ರೇಡಿಯಸ್ ಸಿಕ್ತು. ಸೊ ಇದನ್ನ ಎ ಅಂತ ತಗೊಳ್ತಾ ಇದ್ದೀನಿ. therefore edge length is equal to r plus r, that is equal to 2r. ಸೊ ಇದು ಸಿಕ್ಕಿದೆ. ಸೊ ನೆಕ್ಸ್ಟ್ ನಾವೇನ್ ಕಂಡುಹಿಡಿತಿರೋದು ಪ್ಯಾಕಿಂಗ್ ಎಫಿಷಿಯನ್ಸಿ. ಅಂದ್ರೆ ಒಂದು ಕ್ಯೂಬ್ ಅಲ್ಲಿ ಈ ಪಾರ್ಟಿಕಲ್ ಎಷ್ಟು ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಅದನ್ನ ಪರ್ಸೆಂಟೇಜ್ ವೈಸ್ ನಾವು ಇಲ್ಲಿ ಕಂಡುಹಿಡಿಬೇಕು. ಅದನ್ನ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರೆಯೋದು. ಸೊ ಫಸ್ಟ್ ಪಾಯಿಂಟ್ ಏನ್ ಬರ್ಕೋತೀವಿ ಅಂದ್ರೆ ಫಸ್ಟ್ ಸೆಂಟೆನ್ಸ್, ದ ವಾಲ್ಯೂಮ್ ಆಫ್ ಕ್ಯೂಬಿಕ್ ಯೂನಿಟ್ ಸೆಲ್. ದ ವಾಲ್ಯೂಮ್ ಆಫ್ ಎ ಕ್ಯೂಬಿಕ್ ಯೂನಿಟ್ ಸೆಲ್. ಸೊ ಅದೇನು? ಎ ಕ್ಯೂಬ್. ಸೊ ಎ ಕ್ಯೂಬ್, ಎ ಅಂತಂದ್ರೆ ಏನ್ ಸಿಕ್ಕಿದೆ ನಮಗೆ? 2r. ಸೊ 2r ಹೋಲ್ ಕ್ಯೂಬ್. ಸೊ ಅದು ಎಷ್ಟಾಗುತ್ತೆ? 2 × 2 × 2, ದಟ್ ಈಸ್ 8r ಕ್ಯೂಬ್. ನಮಗೆ ಎ ಕ್ಯೂಬ್ಗೆ ಆನ್ಸರ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನ್ ಯೂಸ್ ಮಾಡಬೇಕು ಅಂದ್ರೆ, ನೆಕ್ಸ್ಟ್ ನಾವು ಏನ್ ಕಂಡುಹಿಡಬೇಕು ಅಂದ್ರೆ ದ ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ ಆಕ್ಯುಪೈಡ್. ಎಷ್ಟು ಪಾರ್ಟಿಕಲ್ ಇದು ಆಕ್ಯುಪೈ ಮಾಡಿದೆ?
ಅದರ ವಾಲ್ಯೂಮ್ ಎಷ್ಟು. ಸೊ ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ ಆಕ್ಯುಪೈಡ್. ಸೊ ಇದು 4/3 pi r cube. ಸೊ ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ ಇದು ಕಾನ್ಸ್ಟೆಂಟ್ ನೆನ್ಪಿಟ್ಕೊಂಡಿರ್ಬೇಕು, 4/3 pi r cube. ಸೊ ನೆಕ್ಸ್ಟ್ ಇದೆರಡು ಕಾಮನ್ ಆಗಿರುತ್ತೆ ಎಲ್ಲ ಡಿರವೇಷನ್ಗೂ. ಇದಾದ್ಮೇಲೆ ನೆಕ್ಸ್ಟ್ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾನ ಅಪ್ಲೈ ಮಾಡಬೇಕು ಇದಕ್ಕೆ. ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ, therefore packing efficiency is equal to volume of particle. So volume of a particle divided by a volume of cubic unit cell. ಸೊ ಇದು ವಾಲ್ಯೂಮ್ ಅನ್ನೋದಕ್ಕಿಂತ ಟೋಟಲ್ ವಾಲ್ಯೂಮ್ ಅಂತ ಬರ್ಕೊಳ್ಳಿ. ಸೊ ಟೋಟಲ್ ವಾಲ್ಯೂಮ್ ಅಂತ. ಸೊ ಟೋಟಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100 ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಪರ್ಸೆಂಟೇಜ್ ವೈಸ್ ನಾವು ಕಂಡುಹಿಡಿತಿದ್ದೀವಿ. ಸೊ ಇವಾಗ ವಾಲ್ಯೂಮ್ ಆಫ್ ಎ ಪಾರ್ಟಿಕಲ್ ಏನು, ವಾಲ್ಯೂಮ್ ಆಫ್ ಎ ಪಾರ್ಟಿಕಲ್ 4/3 pi r cube ಇದೆ. ಇಲ್ಲಿ ಎಷ್ಟು ಪಾರ್ಟಿಕಲ್ ಇರುತ್ತೆ ಸಿಂಪಲ್ ಕ್ಯೂಬಿಕಲ್ ಅಂತಂದ್ರೆ ನಮಗೆ 1 ಪಾರ್ಟಿಕಲ್. ಸೊ ಸಿಂಪಲ್ ಕ್ಯೂಬಿಕಲ್ ನಂಬರ್ ಆಫ್ ಪಾರ್ಟಿಕಲ್ ಎಷ್ಟಿದೆ 1. ಸೊ therefore 1 into 4/3 pi r cube ಅಂತ ತಗೋಬೇಕು. 1 into 4/3 pi r cube divided by total volume of a cubic unit cell ಅಂತ ಏನು ಬಂದಿದೆ ನಮಗೆ 8 r cube into 100 ಮಾಡ್ತೀರಾ. ಸೊ ಆಗ ನಿಮಗೆ r cube ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 4 2s 8. ಸೊ ಈ ಥರ ಕ್ಯಾನ್ಸಲ್ ಮಾಡಿ ಟೋಟಲ್ ಆಗಿ ನಿಮಗೆ ಬರೋ ಆನ್ಸರು 52.36% ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅಂತಂದರೆ 52.4% ನಿಮಗೆ ಸಿಂಪಲ್ ಕ್ಯೂಬಿಕಲ್ಲಿ ಪಾರ್ಟಿಕಲ್ಸು ಆಕ್ಯುಪೈ ಆಗಿರುತ್ತೆ. ಸೊ 52.4%ನ ಸ್ಪೇಸು ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಇದು ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್. ಸೊ ಇದರಲ್ಲಿ ನಿಮಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಫಾರ್ಮುಲಾ ಬರೆದಿದ್ದಕ್ಕೆ 1 ಮಾರ್ಕ್ಸು, ಕರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ ಇನ್ನೊಂದು ಮಾರ್ಕ್ಸು, ಆ್ಯಂಡ್ ದ ಫೈನಲ್ ಆನ್ಸರ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್, ಸೊ ಈ ಕ್ಯೂಬಲ್ಲಿ ಈ ಪಾರ್ಟಿಕಲ್ಸ್ ಸೊ ಸ್ಪೆರಿಕಲ್ ಶೇಪ್ ಇರೋದನ್ನ ನಾವು ಫಿಲ್ ಅಪ್ ಮಾಡಿದಾಗ ಸೊ ನಮ್ಗೆ ಏನಾಗಿರುತ್ತೆ, ಕಂಪ್ಲೀಟಾಗಿ ಕ್ಯೂಬಲ್ಲಿ ಎಲ್ಲ ಪಾರ್ಟಿಕಲ್ಸು ಕವರ್ ಆಗಲ್ಲ. ಸೊ ಅಲ್ಲಿ ಕೆಲವೊಂದು ಗ್ಯಾಪ್ ಉಳ್ಕೊಂಡಿರುತ್ತೆ. ಸೊ ಆ ಗ್ಯಾಪ್ನ ನಾವು ವಾಯ್ಡ್ಸ್ ಅಂತ ಕರಿತೀವಿ. ದ ಎಂಟಿ ಸ್ಪೇಸ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್ ಇನ್ ದಿ ಕ್ಯೂಬಿಕ್ ಲ್ಯಾಟಿಸ್ ಆರ್ ಕಾಲ್ಡ್ ವಾಯ್ಡ್ಸ್ ಅಂತ ಕರಿತೀವಿ, ಎಂಟಿ ಸ್ಪೇಸ್. ಈಗ ಇದರಲ್ಲಿ ಎಷ್ಟು ಎಂಟಿ ಸ್ಪೇಸ್ ಇದೆ ಅಂತ ಕಂಡುಹಿಡಿಯಬೇಕು ಅಂದರೆ ಏನು ಮಾಡಬೇಕು, 100 ಮೈನಸ್ 52.4% ಅಂತ ಮಾಡಬೇಕಾಗುತ್ತೆ. ಆಗ ನಮಗೆ ಇಲ್ಲಿ ಎಷ್ಟು ವಾಯ್ಡ್ ಎಂಟಿ ಸ್ಪೇಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಡಿರವೇಷನ್. ಹಾಗೆ ನೆಕ್ಸ್ಟ್ ಒನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒನ್ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ face centered cubic. ಸೊ ಇದನ್ನ FCC ಅಂತ ಕರಿತೀವಿ, ಫೇಸ್ ಸೆಂಟರ್ಡ್ FCC ಆರ್ HCPಗೂ ಸೊ ಸೇಮ್ ಡಿರವೇಷನ್, ಹಾಗೆ CCP ಕೂಡ ಸೇಮ್ ಡಿರವೇಷನ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ FCC, HCP ಆ್ಯಂಡ್ CCP ಕೊಟ್ಟರೆ ಸೇಮ್. ಇವಾಗ ನಾನು ಏನು ಡಿರೈವ್ ಮಾಡ್ತೀನಿ ಸೊ ಅದನ್ನೇ ನೀವು ಬರಿಬೇಕಾಗಿರುತ್ತೆ. ಸೊ ಇದಕ್ಕೆ ಫಿಗರ್ FCC ಅಂದ ತಕ್ಷಣ ದ ಪಾರ್ಟಿಕಲ್ಸ್ ಆರ್ ಎಟ್ ದಿ ಕಾರ್ನರ್ಸ್ ಆ್ಯಂಡ್ ಎಟ್ ಈಚ್ ಫೇಸಸ್. ಸೊ ಪ್ರತಿ 6 ಫೇಸಸ್ಸಲ್ಲೂ ಪಾರ್ಟಿಕಲ್ಸ್ ಇರುತ್ತೆ, ಹಾಗೇನೆ ಪ್ರತಿ ಕಾರ್ನರಲ್ಲೂ ಪಾರ್ಟಿಕಲ್ಸ್ ಇದ್ರೆ ಅದನ್ನ FCC ಅಂತ ಕರಿತೀವಿ. ಸೊ ಇವಾಗ ಇದಕ್ಕೆ ಫಿಗರ್ ಡ್ರಾ ಮಾಡೋಣ. ಸೊ ಫಸ್ಟ್ ಈ ಥರ 2 ಸ್ಕ್ವೇರ್ ಹಾಕೋಬೇಕು. ಸೊ ನೆಕ್ಸ್ಟ್ ಲೈನ್ ಡ್ರಾ ಮಾಡ್ತೀರಾ. ಈಗ ನಾವು ಫೇಸ್ ಸೆಂಟರ್ಡ್, ಹಾಗಾಗಿ ಒಂದು ಫೇಸ್ನ ತಗೋಬೇಕು, ಓಕೆನಾ. ಸೊ ಇವಾಗ ನಾನು ಇಲ್ಲಿರೋ ಒಂದು ಫೇಸ್ನ ನಾವು ಡ್ರಾ ಮಾಡ್ತಾ ಇದ್ದೀನಿ. ಸೊ ಪಾರ್ಟಿಕಲ್ ನೋಡಿ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ, ಸೆಂಟರ್ ಒಂದು ಪಾರ್ಟಿಕಲ್. ಸೊ ಒಂದು ಫೇಸ್ ತಗೊಂಡಿದ್ದೀನಿ. ಸೊ ಕಾರ್ನರಲ್ಲಿರೋ ಪಾರ್ಟಿಕಲ್ ಆ್ಯಂಡ್ ದ ಸೆಂಟರ್ ಒಂದು ಪಾರ್ಟಿಕಲ್ ತಗೊಂಡಿದ್ದೀನಿ. ಸೊ ಇದನ್ನ ಫೇಸ್ ಡಯಾಗ್ನಲ್ ಅಂತ ಕರಿತೀವಿ.
the particles are present on the face diagonal. ಇಲ್ಲೂ ಕೂಡ ಏನಾಗುತ್ತೆ, ಪ್ರತಿ ಎಡ್ಜಸ್ ನ a ಅಂತ ತಗೋತೀವಿ, ಎಡ್ಜ್ ಲೆಂತ್ a, ಅಂಡ್ ಫೇಸ್ ಡಯಾಗ್ನಲ್ ನಾನು y ಅಂತ ತಗೊಳ್ತಾ ಇದ್ವಿ, ಫೇಸ್ ಡಯಾಗ್ನಲ್ y ಅಂತ ತಗೋತೀವಿ. ಮತ್ತೆ ನೇಮಿಂಗ್ ಮಾಡ್ಕೊಳ್ಳೋಣ, ಇಲ್ಲಿ ಎ ಬಿ ಸಿ ಡಿ ನೇಮಿಂಗ್ ಮಾಡ್ಕೊಂಡಿದ್ದೀವಿ. ಸೊ ನಾನು ಇವಾಗ ಐಡೆಂಟಿಫೈ ಮಾಡ್ತಿರೋದು ಒಂದು ಫೇಸಸ್ನ ಮಾತ್ರ ತಗೊಂಡಿದ್ದೀನಿ. ಓಕೆ, ಸೊ ಒಂದು ಫೇಸ್ ಡಯಾಗ್ನಲ್ಲಿ ನಮ್ಗೆ ಎಷ್ಟು ಪಾರ್ಟಿಕಲ್ಸ್ ಸಿಗ್ತಿದೆ? 3 ಪಾರ್ಟಿಕಲ್ಸ್ ಇದೆ. ಸೊ ಇವಾಗ ನಾನು ಬರ್ಕೊಳ್ತೀನಿ, ಕನ್ಸಿಡರ್ ಎಡ್ಜ್ ಲೆಂತ್ ಏನು ತಗೊಂಡಿದ್ದೀವಿ? ಎ, ಆ್ಯಂಡ್ ರೇಡಿಯಸ್ ಆಫ್ ಈಚ್ ಪಾರ್ಟಿಕಲ್ ಈಸ್ ಆರ್. ಸೊ ಇದು ಕಾಮನ್ ಸೆಂಟೆನ್ಸ್ ನೀವು ಯೂಸ್ ಮಾಡ್ಕೋಬೇಕು, ಎಡ್ಜ್ ಲೆಂತ್ ಎ ಆ್ಯಂಡ್ ದ ರೇಡಿಯಸ್ ಆರ್. ಸೊ ಈಗ 3 ಪಾರ್ಟಿಕಲ್ದು ರೇಡಿಯಸ್ ತಗೊಳ್ಳೋಣ. ಸೊ ಫಸ್ಟ್ ಪಾರ್ಟಿಕಲ್ದು ರೇಡಿಯಸ್ ಆರ್, ಸೊ ನೆಕ್ಸ್ಟ್ ಲಾಸ್ಟ್ ಪಾರ್ಟಿಕಲ್ದು ರೇಡಿಯಸ್ ಆರ್. ಸೊ ಸೆಂಟರ್ ಪಾರ್ಟಿಕಲ್ ಅಲ್ಲಿ ಕಂಪ್ಲೀಟ್ ಹೋಲ್ ಒಂದು ಪಾರ್ಟಿಕಲ್ನ ತಗೊಂಡಿದ್ದೀವಿ. ಸೊ ಅದು ಡಯಾಮೀಟರ್ ಸಿಗ್ತಾ ಇದೆ, ಅಂದರೆ ಆರ್ ಪ್ಲಸ್ ಆರ್. ಸೊ ಒಟ್ಟು ನಿಮಗೆ ಕಂಪ್ಲೀಟಾಗಿ ನಿಮಗೆ, ಸೊ ಈಗ ನಾನು ಕಂಪ್ಲೀಟಾಗಿ ಫೇಸ್ ಡಯಾಗ್ನಲ್ ತಗೊಂಡಿದ್ದೀನಿ. ಒಟ್ಟು ಎಷ್ಟು ನಿಮಗೆ ರೇಡಿಯಸ್ ಸಿಗ್ತಾ ಇದೆ? ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್, ದೇರ್ಫೋರ್ 4r. ಸೊ ಫಸ್ಟ್ ಪಾರ್ಟಿಕಲ್ದು ರೇಡಿಯಸ್, ಸೆಕೆಂಡ್ ಪಾರ್ಟಿಕಲ್ ರೇಡಿಯಸ್, ಸೆಂಟ್ರಲ್ಲಿ ನಿಮಗೆ ಹೋಲ್ ಪಾರ್ಟಿಕಲ್ ಇದೆ, ಹಾಗಾಗಿ ಆರ್ ಪ್ಲಸ್ ಆರ್. ಓಕೆ, 4r. ಸೊ ನೆಕ್ಸ್ಟ್, ಸೊ 4r ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ನಾವು? ನಮಗೆ ಈ ಡಯಾಗ್ನಲ್ದು ವ್ಯಾಲ್ಯೂ ಬೇಕು ನಮಗೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಟ್ರಯಾಂಗಲ್ ಆ ಡಯಾಗ್ನಲ್ದು ವ್ಯಾಲ್ಯೂ ಸಿಗಬೇಕು ಅಂತಂದರೆ, ಸೊ ನಮಗೆ ಎಡ್ಜ್ ಲೆಂತ್ ಎ ಗೊತ್ತಿದೆ, ಈ ಡಯಾಗ್ನಲ್ದು ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀನಿ. ಸೊ ಈ ಟ್ರಯಾಂಗಲ್ಗೆ ಏನಿದೆ? ಟ್ರಯಾಂಗಲ್ ಎ ಡಿ ಸಿ. ಸೊ ಎ ಡಿ ಸಿಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀರಾ, ಆಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಅದನ್ನ y ಅಂತ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಎ ಡಿ ಸ್ಕ್ವೇರ್, ಎ ಡಿನ ನಾನು ಏನಂತ ಎ ಅಂತ ತಗೊಂಡಿದ್ದೀನಿ. ಸೊ ಸ್ಕ್ವೇರ್ ಇದೆ, ಸ್ಕ್ವೇರ್. ಅದಾದಮೇಲೆ ಡಿ ಸಿನ ಏನಂತ ತಗೊಂಡಿದ್ದೀವಿ? ಎ. ಸೊ ಎ ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್. ದೇರ್ಫೋರ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ದಟ್ ಈಸ್ 2a ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಅಂತಂದರೆ ನಮಗೆ 2a ಸ್ಕ್ವೇರ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಎ ಸಿ ಅಂತ ಅಂದರೆ ಸ್ಕ್ವೇರ್ ರೂಟ್ನ ಹಾಕೊಳ್ಳೋಣ, ಇದಕ್ಕೆ ಸ್ಕ್ವೇರ್ ರೂಟ್ 2a ಸ್ಕ್ವೇರ್ ಬರ್ತಿದೆ, ಸ್ಕ್ವೇರ್ ಕ್ಯಾನ್ಸಲ್. ಸೊ ಫೈನಲ್ ಆಗಿ ನಿಮಗೆ √2a ಬರ್ತಾ ಇದೆ. ಸೊ ಎ ಸಿ ಅಂತ ಅಂದರೆ √2a. ಸೊ ಎ ಸಿನ ನಾವು ಏನಂತ ಮೆನ್ಷನ್ ಮಾಡ್ಕೊಂಡಿದ್ದೀವಿ? ಇಲ್ಲಿ y ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ yಗೆ ನಿಮಗೆ √2a ಬಂದಿದೆ ವ್ಯಾಲ್ಯೂ. ಸೊ ಹಾಗೇನೆ ಇನ್ನೊಂದು yಗೆ ನಿಮಗೆ 4r ಬಂದಿದೆ ವ್ಯಾಲ್ಯೂ. ಸೊ ಇವಾಗ ಎರಡು ವ್ಯಾಲ್ಯೂನ ತಗೊಳ್ಳೋಣ. ದೇರ್ಫೋರ್ 4r is equal to √2a. ನಮಗೆ ಬೇಕಾಗಿರೋದು a ವ್ಯಾಲ್ಯೂ, ಬಿಕಾಸ್ ನಾವು ವಾಲ್ಯೂಮ್ ಆಫ್ ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಸೊ ಫಸ್ಟ್ ಒನಲ್ಲಿ ನಾವು ಏನು ಸೆಂಟೆನ್ಸ್ ಯೂಸ್ ಮಾಡಿದ್ದೀವಿ ಹಾಗೆ ಇಲ್ಲೂ ಸೆಂಟೆನ್ಸ್ ಯೂಸ್ ಮಾಡ್ತೀವಿ. ಸೊ ಫಸ್ಟು ನಾವು ಯಾವಾಗಲೂ ಟೋಟಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ನ ಫಸ್ಟು ಐಡೆಂಟಿಫೈ ಮಾಡಬೇಕು. ಸೊ ಹಾಗಾಗಿ ನಮಗೆ ಎ ವ್ಯಾಲ್ಯೂ ಬೇಕು. ಸೊ ಎ ವ್ಯಾಲ್ಯೂ ಏನಾಗುತ್ತೆ? ಎ ಇಸ್ ಈಕ್ವಲ್ ಟು 4r/√2. 4r/√2 ಬಂತು ನಮಗೆ. ಇದನ್ನೇನು ಮಾಡ್ಕೋಬೇಕು? ನೆಕ್ಸ್ಟ್ ಸೆಂಟೆನ್ಸ್ಗೆ ಯೂಸ್ ಮಾಡ್ಕೋತೀರ. ಸೊ ನೋಡಿ, ಇದು ಈಸಿ ಸಿಂಪಲ್ ಆಗಿದೆ. ನಾವು ಎ ಕಂಡುಹಿಡ್ಕೊಂಡ್ಮೇಲೆ ಇಲ್ಲೇನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೋಗಿದ್ದೀವಿ, ಇದೇ ಸ್ಟೆಪ್ಸಲ್ಲಿ ನಾವು ನೆಕ್ಸ್ಟು ಸೆಂಟೆನ್ಸ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್, ಆಫ್ಟರ್ ಐಡೆಂಟಿಫೈಯಿಂಗ್ ದಿ ವ್ಯಾಲ್ಯೂ ಆಫ್ ಎ, ದ ಫಸ್ಟ್ ಸ್ಟೆಪ್ ಇಸ್ ಟೋಟಲ್ ವಾಲ್ಯೂಮ್ ಆಫ್ ಎ ಕ್ಯೂಬಿಕ್ ಯೂನಿಟ್ ಸೆಲ್. ಟೋಟಲ್ ವಾಲ್ಯೂಮ್ ಆಫ್ ಕ್ಯೂಬಿಕ್ ಯೂನಿಟ್ ಸೆಲ್ ಏನು ಬರುತ್ತೆ? ಕ್ಯೂಬಿಕ್ ಯೂನಿಟ್ ಸೆಲ್ಗೆ ಎ ಕ್ಯೂಬ್. ಸೊ ಎ ಕ್ಯೂಬ್ ಅಂತ ಹೇಳಿದ್ರೆ ಏನು ಬಂದಿದೆ ವ್ಯಾಲ್ಯೂ? 4r/√2 ಹೋಲ್ಸ್ ಕ್ಯೂಬ್. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 4 ಕ್ಯೂಬ್ ಅಂತಾನೆ 4 × 4 × 4
therefore 64 r cube ಬರುತ್ತೆ divided by 2 root 2 ಬರುತ್ತೆ. ಸೊ 2 root 2. ಓಕೆ, ಸೊ ಅದಾದಮೇಲೆ a ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಬರ್ಕೋಬೇಕು, the volume of each particle occupied. The volume of each particle occupied. ಸೊ ಇದು ಕಾನ್ಸ್ಟೆಂಟ್ ಇರುತ್ತೆ ವ್ಯಾಲ್ಯೂ 4/3 pi r cube. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಬರ್ಕೋತೀರಾ. ಪ್ಯಾಕಿಂಗ್ ಎಫಿಷಿಯನ್ಸಿ is equal to volume of each particle occupied. The volume of each particle occupied into 100 na maribedi, into 100 divided by total volume of cubic unit cell. This is equal to ಏನು ಬಂದಿದೆ, ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ ಅಂತಂದ್ರೆ ನಮಗೆ FCC ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ. ಸೊ ಗೊತ್ತಿರಬೇಕು, FCC ಅಲ್ಲಿ 4 ಪಾರ್ಟಿಕಲ್, ನಂಬರ್ ಆಫ್ ಪಾರ್ಟಿಕಲ್ ಇಸ್ 4. ಸೊ ಸಿಂಪಲ್ ಕ್ಯೂಬಿಕಲಿ ನಂಬರ್ ಆಫ್ ಪಾರ್ಟಿಕಲ್ ಈಸ್ 1, ಅದು ಗೊತ್ತಿರಬೇಕು. BCC ಅಲ್ಲಿ ಆದರೆ 2. ಸೊ ಇವಾಗ 4 ಇದೆ ನಂಬರ್ ಆಫ್ ಪಾರ್ಟಿಕಲ್, 4 ಇಂಟು ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ 4/3 pi r cube divided by total volume, that is 64 r cube divided by 2 root 2. ಸೊ r cube ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ಹಾಗೆ ಸೊ ಕ್ಯಾನ್ಸಲ್ ಮಾಡಿ ಫೈನಲ್ ಆಗಿ ನಿಮಗೆ ಬರೋ ಆನ್ಸರ್, ಇದಕ್ಕೆ ಫೈನಲ್ ಆನ್ಸರ್ 74%. ಸೊ ಇದರಲ್ಲಿ ನೆನ್ಪಿಟ್ಕೋಬೇಕು, ಫಾರ್ಮುಲಾಗೆ 1 ಮಾರ್ಕ್ಸು, ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಕ್ಕೆ ಇನ್ನೊಂದು ಮಾರ್ಕ್ಸು, ಅದಾದಮೇಲೆ ಫೈನಲ್ ಆನ್ಸರ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಬರುತ್ತೆ ಕ್ವಶನ್. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ BCC ಕ್ರಿಸ್ಟಲ್ ಲ್ಯಾಟಿಸ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್. ಸೊ ಇದಕ್ಕೆ ಬಂದು ಫಿಗರ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್. So body centered cubic ಅಂತಂದ್ರೆ the particles are present at the corner and one particle will be at the center of this cubic. ಸೊ ಪಾರ್ಟಿಕಲ್ ಒಂದು ಮಧ್ಯದಲ್ಲಿ ಇರುತ್ತೆ, ಅದು ಬಿಟ್ಟು ಇನ್ನು ಮಿಕ್ಕಿದ್ದು 8 ಕಾರ್ನರ್ಲಿ 8 ಪಾರ್ಟಿಕಲ್ಸ್ ಇರುತ್ತೆ, ಅಂತದನ್ನ ನಾವು BCC ಅಂತ ಕರಿತೀವಿ. ಸೊ ಇದು ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಅಂದರೆ ಈ ಪಾರ್ಟಿಕಲ್ ಎಷ್ಟು ಕವರ್ ಮಾಡ್ಕೊಂಡಿದೆ ಒಂದು ಕ್ಯೂಬ್ನ, ಎಷ್ಟು ಸ್ಪೇಸ್ನ ಇದು ಆಕ್ಯುಪೈ ಮಾಡ್ಕೊಂಡಿದೆ ಅದನ್ನ ಕಂಡುಹಿಡಿಬೇಕು. ಸೊ ಇವಾಗ ಬಾಡಿ ಸೆಂಟರ್ಡ್, ಬಾಡಿ ಡಯಾಗ್ನಲ್ ಕಂಡುಹಿಡಿಬೇಕು. ಸೊ ಬಾಡಿ ಡಯಾಗ್ನಲ್ ತಗೊಳ್ತಾ ಇದ್ದೀವಿ. ಸೊ ಫಸ್ಟ್ ಪಾರ್ಟಿಕಲ್ ಎಟ್ ದಿ ಕಾರ್ನರ್ ಒಂದು ತಗೊಳ್ತಿದ್ದೀನಿ. ಸೊ ಒನ್ ಮೋರ್ ಪಾರ್ಟಿಕಲ್ ಅಟ್ ದಿ ಅದರ್ ಎಡ್ಜ್. ಸೊ ಒನ್ ಮೋರ್ ಪಾರ್ಟಿಕಲ್ ಎಲ್ಲಿದೆ ನಿಮಗೆ, ಇನ್ನೊಂದು ಎಡ್ಜಲ್ಲಿ ತಗೊಳ್ತಿದ್ದೀನಿ. ಒಂದು ಪಾರ್ಟಿಕಲ್ ಇನ್ನೊಂದು ಎಡ್ಜಲ್ಲಿ. ಸೊ 2 ಪಾರ್ಟಿಕಲ್ ಆಯಿತು. ಆಮೇಲೆ ಸೆಂಟರ್ 1 ಪಾರ್ಟಿಕಲ್. ಸೊ ಒಟ್ಟು ನಿಮಗೆ 3 ಪಾರ್ಟಿಕಲ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ 3 ಪಾರ್ಟಿಕಲ್ಸ್. ಸೊ ಈ ಥರ ನೀವು ಡಯಾಗ್ರಾಮ್ ಹಾಕಬೇಕಾಗುತ್ತೆ ಈ ಎಡ್ಜಿಂದ ಈ ಎಡ್ಜ್ಗೆ. ಸೊ ಇವಾಗ ನೇಮಿಂಗ್ ಕೊಡ್ತೀನಿ ನೋಡಿ, ABCD ಆ್ಯಂಡ್ EFGH ಅಂತ ತಗೊಳ್ತಿದ್ದೀನಿ. ಓಕೆ, ಸೊ ಈ ಇಂದ ಹಿಡಿದು ಸಿಗೆ ಡಯಾಗ್ನಲ್ ಆಗಿ ನೀವು ಲೈನ್ನ ಡ್ರಾ ಮಾಡಬೇಕು. ಸೊ ಡಯಾಗ್ನಲ್ ಆಗಿರೋ ಮಾಲಿಕ್ಯೂಲ್ಸ್ನ ನಾವು ಕಂಡುಹಿಡಿತಾ ಇದ್ದೀವಿ. ಸೊ ಇದು ನಾವು ಬಾಡಿ ಡಯಾಗ್ನಲ್ ಅಂತ ಇರ್ತೀವಿ. ಈ ಬಾಡಿ ಡಯಾಗ್ನಲ್ ನಿಮಗೆ ಒಟ್ಟು 3 ಪಾರ್ಟಿಕಲ್ಸ್ ಬರ್ತಾ ಇದೆ. ಸೊ ಇದನ್ನ ನಾವು ಇಲ್ಲಿ ಕಂಡುಹಿಡಿಬೇಕು. ದ ಲೆಂತ್ ಆಫ್ ಬಾಡಿ ಡಯಾಗ್ನಲ್ ನಾನು Y ಅಂತ ತಗೊಳ್ತಾ ಇದ್ದೀನಿ. ದ ಲೆಂತ್ ಆಫ್ ಬಾಡಿ ಡಯಾಗ್ನಲ್ ಇಸ್ Y. ಸೊ ಅದಾದಮೇಲೆ ಇನ್ನೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ, ಫ್ರಮ್ H to C. ಇದನ್ನ ನಾನು X ಅಂತ ತಗೊಳ್ತಾ ಇದ್ದೀನಿ. ಓಕೆನಾ. ಸೊ ನಿಮಗೆ ಇವಾಗ 2 ಟ್ರಯಾಂಗಲ್ ಕಂಡುಹಿಡಿಬೇಕಾಗುತ್ತೆ ಇದರಲ್ಲಿ BCCಯಲ್ಲಿ. ಸೊ ಒಂದು ಬಾಡಿ ಡಯಾಗ್ನಲ್ ಕಂಡುಹಿಡಿಬೇಕು, ದಟ್ ಈಸ್ Y. ಸೊ ಬಾಡಿ ಡಯಾಗ್ನಲ್ ಕಂಡುಹಿಡಿಬೇಕು ಅಂತಂದ್ರೆ ನಿಮಗೆ X ಗೊತ್ತಿರಬೇಕು.
ಸೊ ಈ ಮಿಕ್ಕಿದ್ದು ಎಡ್ಜಸ್ ಎಲ್ಲ ನಿಮಗೆ ಎ ಇರುತ್ತೆ. ಓಕೆ, ಎ. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಎಡ್ಜ್ ಅದನ್ನ ಎ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಬಂದಿರೋದು ಇದು ಬಾಡಿ ಡಯಾಗ್ನಲ್. ಬಾಡಿ ಡಯಾಗ್ನಲ್ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ 2 ವ್ಯಾಲ್ಯೂಸ್ ಗೊತ್ತಿರಬೇಕು. ಇವಾಗ ನಮಗೆ ಬರೀ ಎ ಮಾತ್ರ ಗೊತ್ತಿದೆ. ಸೊ ಇನ್ನೊಂದು ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ದಟ್ ಈಸ್ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ವೈ ವ್ಯಾಲ್ಯೂ, 2 ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ, ಫಸ್ಟು ಎಕ್ಸ್ ಕಂಡುಹಿಡ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತಂದರೆ ಇಲ್ಲಿರೋ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು. ಸೊ ಈ ಟ್ರಯಾಂಗಲಲ್ಲಿ 2 ವ್ಯಾಲ್ಯೂಸ್ ಗೊತ್ತಿದೆ, ಎ ಅನ್ನೋದು. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಎಕ್ಸ್ ಫೈಂಡ್ ಔಟ್ ಮಾಡ್ತೀವಿ. ಎಕ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಎಕ್ಸ್ ಮತ್ತು ಎ ಯೂಸ್ ಮಾಡಿಕೊಂಡು ವೈನ ಫೈಂಡ್ ಔಟ್ ಮಾಡ್ತೀವಿ. ಸೊ ಹಾಗಾಗಿ ಫಸ್ಟ್ ಏನು ಬರ್ಕೊಳ್ಳೋಣ ಅಂತಂದರೆ, ಕಾಮನ್ ಆಗಿ ಕನ್ಸಿಡರ್ ದಿ ಎಡ್ಜ್ ಲೆಂತ್. Consider the edge length A and radius of each particle. Radius of each particle is R. So, ಇವಾಗ ನಾವು ಏನು ತಗೋತಿದ್ವಿ, ಬಾಡಿ ಡಯಾಗ್ನಲ್ ತಗೋತಿದ್ವಿ. ಅಲ್ಲಿ ಎಷ್ಟು ಪಾರ್ಟಿಕಲ್ ಇದೆ ಮತ್ತು ಅದ್ರ ರೇಡಿಯಸ್ ಎಷ್ಟು ಅಂತ ನೋಡೋಣ. ಸೊ ಬಾಡಿ ಡಯಾಗ್ನಲ್ ನಾನು ಏನಂತ ತೊಗೊಂಡಿದ್ದೀನಿ, ವೈ. ದ ರೇಡಿಯಸ್ ಆಫ್ ಅ ಪಾರ್ಟಿಕಲ್. ಸೊ ಎಷ್ಟಿದೆ ಇಲ್ಲಿ ರೇಡಿಯಸ್, ಫಸ್ಟ್ ಪಾರ್ಟಿಕಲ್ ರೇಡಿಯಸ್ ಆರ್, ಸೆಕೆಂಡ್ ಒನ್ ಕಂಪ್ಲೀಟ್ ಹೋಲ್ ಪಾರ್ಟಿಕಲ್ ಇದೆ. ಸೊ ಆರ್ ಪ್ಲಸ್ ಆರ್, ಓಕೆ, ಆರ್ ಪ್ಲಸ್ ಆರ್ ಸೆಕೆಂಡ್ ಪಾರ್ಟಿಕಲ್ ಇಂದ ನೆಕ್ಸ್ಟ್ ಲಾಸ್ಟ್ ಪಾರ್ಟಿಕಲ್ ರೇಡಿಯಸ್ ಆರ್. ಸೊ ಟೋಟಲ್ ಆಗಿ ನಿಮಗೆ ಬಾಡಿ ಡಯಾಗ್ನಲ್ ಇಂದ ನಿಮಗೆ 4R ಬರ್ತಿದೆ ರೇಡಿಯಸ್. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ವೈನ ಕಂಡುಹಿಡಿಬೇಕು ಅಂತಂದರೆ ಫಸ್ಟ್ ಎಕ್ಸ್ ಗೊತ್ತಿರಬೇಕು. ಎಕ್ಸ್ನ ಕಂಡುಹಿಡಿಯೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಸೊ ಈ ಟ್ರಯಾಂಗಲ್ನ ತಗೊಳ್ತಾ ಇದ್ದೀವಿ, ದ ಟ್ರಯಾಂಗಲ್ HDC. ಸೊ ಇದಕ್ಕೆ ಫಸ್ಟ್ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಸೊ ದಟ್ ಈಸ್, ಸೊ ಡಯಾಗ್ನಲ್ HC ಸ್ಕ್ವೇರ್ ಇಸ್ ಈಕ್ವಲ್ ಟು DH ಸ್ಕ್ವೇರ್ ಪ್ಲಸ್ DC ಸ್ಕ್ವೇರ್. ಸೊ ಇಲ್ಲಿ DH ಸ್ಕ್ವೇರ್ನ ಎ ಅಂತ ತೊಗೊಂಡಿದ್ದೀನಿ, ದೇರ್ಫೋರ್ ಎ ಸ್ಕ್ವೇರ್. ಡಿಸಿನ ನಾವು ಎ ಅಂತ ತೊಗೊಂಡಿದ್ವಿ, ಸೊ ಎ ಸ್ಕ್ವೇರ್. ಸೊ ಟೋಟಲ್ ಆಗಿ ನಮಗೆ 2A ಸ್ಕ್ವೇರ್ ಬರ್ತಿದೆ, ಯಾವುದು HC ಸ್ಕ್ವೇರಿಂದ. ಸೊ HC ಸ್ಕ್ವೇರ್ನ ನಾವು ವೈ ಅಂತಲೂ ಕರಿತೀವಿ. ಓಕೆ, ಇಷ್ಟು ಬಂದಿದೆ, ಇದು ಫಸ್ಟ್ ಟ್ರಯಾಂಗಲ್. ನಮ್ಗೆ ಇವಾಗ ಯಾವುದ್ರ ವ್ಯಾಲ್ಯೂ ಸಿಕ್ತು, HC. ಸೊ ಹಾಗೇನೆ ನೆಕ್ಸ್ಟು ವೈ ತಗೊಳ್ಳೋಣ. ನೋಡಿ, HC ಅಂತ ಅಂದರೆ √2A ಬರ್ತಾ ಇದೆ. HC ಅಂತ ಅಂದ ತಕ್ಷಣ ಎಕ್ಸ್, ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ನಮಗೆ ಇದನ್ನು ಯೂಸ್ ಮಾಡ್ಕೊಂಡು ವೈ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಟ್ರಯಾಂಗಲ್ EHC ತಗೊಳ್ತಾ ಇದ್ದೀನಿ, ಟ್ರಯಾಂಗಲ್ EHC. ಸೊ ಇದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಸೊ ಇದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಡಯಾಗ್ನಲ್ EC ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು EH ಸ್ಕ್ವೇರ್ ಪ್ಲಸ್ HC ಸ್ಕ್ವೇರ್. ಸೊ EH ಸ್ಕ್ವೇರ್ ಅಂತಂದ್ರೆ ಏನು, EH ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ HC ಸ್ಕ್ವೇರ್ ಅಂತಂದ್ರೆ ಏನು, ಎಕ್ಸ್ ಅಂತ ಬಂದಿದೆ ವ್ಯಾಲ್ಯೂ, ಇಲ್ಲಾಂದ್ರೆ ಇದೇ ತಗೋಬಹುದು. HC ಸ್ಕ್ವೇರ್ನ 2A ಸ್ಕ್ವೇರ್ ಅಂತ ತೊಗೊಂಡಿದ್ವಿ. ಸೊ 2A ಸ್ಕ್ವೇರ್, ದೇರ್ಫೋರ್ 2A ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ದಟ್ ಈಸ್ 3A ಸ್ಕ್ವೇರ್. ಇದನ್ನ AC ಸ್ಕ್ವೇರ್ ಅಂತ ಕರಿತೀವಿ, EC ಸ್ಕ್ವೇರ್. ಸೊ EC ಈಸ್ ಈಕ್ವಲ್ ಟು √3A. ಸೊ ECನ ನಾವು ಏನಂತ ಕರಿತೀವಿ, EC ನಾವು ವೈ ಅಂತ ತಗೊಂಡಿದ್ದೀವಿ. ಸೊ ಈಗ ನಮಗೆ ವೈ ವ್ಯಾಲ್ಯೂ ಸಿಕ್ಕಿದೆ ಇಲ್ಲಿ. ಓಕೆ, ಸೊ ವೈ ಅಂತ ಅಂದರೆ ಬಾಡಿ ಡಯಾಗ್ನಲ್. ಸೊ ಬಾಡಿ ಡಯಾಗ್ನಲ್ ಏನು ಬಂದಿದೆ, ಫಸ್ಟ್ ಒನಲ್ಲಿ 4R. ಸೊ ನೆಕ್ಸ್ಟ್ ನಾವು ಕಂಡು ಹಿಡ್ದಿರೋದು ವ್ಯಾಲ್ಯೂ √3A. ಈಗ ಇದಕ್ಕೆ ಬರ್ಕೊಳ್ಳೋಣ. ಸೊ ದೇರ್ಫೋರ್ ವೈ ಇಸ್ ಈಕ್ವಲ್ ಟು √3A ಅಂತಂದರೆ, ನೆಕ್ಸ್ಟ್ ದೇರ್ಫೋರ್ ವೈ ಅಂತಂದರೆ 4R ದಟ್ ಈಸ್ ಈಕ್ವಲ್ ಟು √3A. ಸೊ ನಮಗೆ ಯಾವ ವ್ಯಾಲ್ಯೂ ಬೇಕು, ಎ ವ್ಯಾಲ್ಯೂ ಬೇಕು. ಸೊ ಎ ಇಸ್ ಈಕ್ವಲ್ ಟು 4R ಬೈ √3. ಎ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಸೊ ಎ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ನಾವು ವಾಲ್ಯೂಮ್ ಆಫ್ ಅ ಕ್ಯೂಬ್ನ ಫೈಂಡ್ ಔಟ್ ಮಾಡ್ತೀವಿ.
ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನು ಮಾಡ್ತೀವಿ ಆವಾಗಲೇ ಯೂಸ್ ಮಾಡ್ದಂಗೆ. ಸೊ ಟೋಟಲ್ ವಾಲ್ಯೂಮ್ ಆಫ್ ಕ್ಯೂಬಿಕ್ ಯೂನಿಟ್ ಸೆಲ್ is equal to a cube. ಓಕೆ, ಸೊ ಎ ಕ್ಯೂಬ್ ಅಂತಂದ್ರೆ ಎಗೆ ಏನು ವ್ಯಾಲ್ಯೂ ಬಂದಿದೆ ನಮಗೆ. ಸೊ ಎ ಅಂತಂದ್ರೆ 4r/√3. ಸೊ ಹಾಗಾಗಿ ಎ ಅಂತಂದ್ರೆ 4r/√3 ಹೋಲ್ ಕ್ಯೂಬ್ ಮಾಡ್ತೀವಿ. ಸೊ ಇದು ಫಸ್ಟ್ ಸೆಂಟೆನ್ಸ್ ಆಯಿತು. ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನು ಮಾಡ್ತೀವಿ, ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ occupied. ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ ಅಂದರೆ 4/3 πr³ ಕಾನ್ಸ್ಟೆಂಟ್. ಸೊ ಇದಾದ್ಮೇಲೆ therefore ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಪ್ಯಾಕಿಂಗ್ ಎಫಿಷಿಯನ್ಸಿ is equal to ವಾಲ್ಯೂಮ್ ಆಫ್ ಈಚ್ ಪಾರ್ಟಿಕಲ್ occupied into 100 divided by total volume of cubic unit cell. So volume of each particle, so ಎಷ್ಟಿದೆ ವಾಲ್ಯೂಮ್ 4/3 πr³. ಸೊ ಇದಕ್ಕೆ ನಾವು ಏನು ಮಾಡಬೇಕು, BCC ಅಂದ ತಕ್ಷಣ ನಂಬರ್ ಆಫ್ ಪಾರ್ಟಿಕಲ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ನಂಬರ್ ಆಫ್ ಪಾರ್ಟಿಕಲ್ ಇನ್ BCC ಈಸ್ 2. ಸೊ ಹಾಗಾಗಿ 2 into 4/3 πr³ ಅಂತ ಅಪ್ಲೈ ಮಾಡಿ, ಡಿವೈಡೆಡ್ ಬೈ. ಸೊ ಟೋಟಲ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಎಷ್ಟು ಬಂದಿದೆ, 4r/√3 ಹೋಲ್ ಕ್ಯೂಬ್ ಅಂತ ತಗೊಳ್ಳಿ. ಇಲ್ಲ ಅಂತಂದ್ರೆ ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡ್ಬಿಟ್ಟು ಆದರೂ ಬರ್ಕೋಬೋದು. ಸೊ ಹೀಗೆ ತಗೊಂಡಿದ್ದೀವಿ. ಸೊ therefore ಇವಾಗ ಹೆಂಗೆ ಬರ್ಕೋಬೋದು, 2 into 4/3 πr³ ದಟ್ ಈಸ್ ಈಕ್ವಲ್ ಟು 4³ ಅಂತ ಮಾಡಿದ್ರೆ 4 4 16 16 4 64r³ ಡಿವೈಡೆಡ್ ಬೈ 3√3. ಸೊ ಹೀಗೆ ನಿಮಗೆ ಬರುತ್ತೆ. ಸೊ r³ ಕ್ಯಾನ್ಸಲ್ ಮಾಡಿ. ಸೊ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ನಿಮಗೆ ಫೈನಲ್ ಆನ್ಸರ್ 68% ಬರುತ್ತೆ. ನೀವು ಇದನ್ನ ಇನ್ನೂ ದೊಡ್ಡ ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟು ಕರೆಕ್ಟಾಗಿ ಫಾರ್ಮುಲಾ ಬರೆದಿದ್ದೀರಾ ನೋಡಿ, ಕರೆಕ್ಟಾಗಿ ಸಿಂಪ್ಲಿಫಿಕೇಶನ್ ಆಗಿದೆಯಾ ಅಂತ ನೋಡಿ ಸಾಕು. ಅದಾದಮೇಲೆ ಫೈನಲ್ ಆನ್ಸರ್ ನಿಮಗೆ 68% ಬರುತ್ತೆ. ಸೊ ಇದನ್ನ ಇನ್ನೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇನ್ನೂ ದೊಡ್ಡದಾಗಿ ಬರೆಯೋ ಅವಶ್ಯಕತೆ ಇಲ್ಲ, ಪಾಯಿಂಟ್ ಸಮಥಿಂಗಲ್ಲಿ. ಸೊ ಇಷ್ಟು ಮಾಡ್ತು ಅಂತಂದರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ, 3 ಮಾರ್ಕ್ಸ್. ಸೊ ಮೇಯ್ನಾಗಿ ನೀವು ಡಯಾಗ್ರಾಮು ಆಮೇಲೆ ನೇಮಿಂಗ್, ಇಲ್ಲಿ ಕೊಟ್ಟಿರೋ ನೇಮಿಂಗು ಇಲ್ಲಿಗೆ ಮ್ಯಾಚ್ ಆಗ್ತಿರಬೇಕು. ಸೊ ಇಲ್ಲಿ ನೇಮಿಂಗ್ ABCD ಅಂತ ತಗೊಂಡು ನೀವು ಬರ್ದಿರೋದು ಬೇರೆ ಬೇರೆ ಆಯಿತು ಅಂತಂದರೆ ತಪ್ಪಾಗುತ್ತೆ. ಸೊ ಏನು ಕರೆಕ್ಟಾಗಿ ನೇಮಿಂಗ್ ಕೊಟ್ಟಿರ್ತೀರೋ ಅದನ್ನೇ ಇಲ್ಲಿ ತಗೊಂಡು ನೀವು ಆನ್ಸರ್ ಮಾಡ್ಕೊಂಡು ಹೋಗಿರಬೇಕು. ಪೈಥಾಗರಸ್ ಥಿಯರಮಲ್ಲಿ ಅಪ್ಲೈ ಮಾಡಿರಬೇಕು. ಅದಾದಮೇಲೆ ಎಲ್ಲ ಡಿರೈವೇಷನ್ ನಿಮಗೆ ಕಾಮನ್ ಆಗಿ ಎ ಫೈಂಡ್ ಔಟ್ ಮಾಡಿದ್ಮೇಲೆ ಟೋಟಲ್ ವಾಲ್ಯೂಮ್ ಆಫ್ ಕ್ಯೂಬಿಕ್ ಎ ಕ್ಯೂಬ್ ಆ್ಯಂಡ್ ವಾಲ್ಯೂಮ್ ಆಫ್ ಎ ಪಾರ್ಟಿಕಲ್ ದಟ್ ಈಸ್ 4/3 πr³. ಇದನ್ನು ನೀವು ಕಂಡುಹಿಡ್ಕೊಂಡು ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆನ್ಸರ್ ಬಂತು ಅಂದರೆ ನಿಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದು 3 ಡಿರೈವೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.